ಎಲ್ಲರಿಗೂ ನಮಸ್ತೆ. ಜನರೊಂದಿಗೆ ಜನತಾದಳ ನಿಖಿಲ್ ಕುಮಾರಸ್ವಾಮಿ ಶಿವಮೊಗ್ಗ ನಗರದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ. ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಬೇಕು. ಎಲ್ಲರೂ ಸ್ಟೇಜಿಗೆ ಬರಬೇಡಿ. ಎಲ್ಲರೂ ಅಲ್ಲಲ್ಲೇ ಕೂತ್ಕೊಳ್ಳಿ. ಆಸೀನರಾಗಿ ಗಾರ್ಲ್ಯಾಂಡ್ ಮಾಡೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಶಾಂತ ರೀತಿಯಿಂದ ಇಷ್ಟೊತ್ತು ತನಕ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ದಯಮಾಡಿ ಎಲ್ಲರೂ ಅವ್ರವ್ರ ಜಾಗದಲ್ಲಿ ದಯಮಾಡಿ ಕೂತ್ಕೊಳ್ಳಿ. ದಯವಿಟ್ಟು ವೇದಿಕೆಗೆ ಕರ್ನಾಟಕ ಪ್ರದೇಶ ಮಹಿಳಾ ಜನತಾದಳದ ಅಧ್ಯಕ್ಷ ರಶ್ಮಿ ರಾಮೇಗೌಡರು ಬರಬೇಕು. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಕನ್ಯಾಕುಮಾರಿ ಅವರು ಬರಬೇಕು. ದಯವಿಟ್ಟು ಕಾರ್ಯಕ್ರಮ ಅಲ್ಲಿ ಎದುರುಗಡೆ ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡಿರೋರು ಎಲ್ಲ ದಯಮಾಡಿ ಒಳಗೆ ಬರಬೇಕು. ಕಾರ್ಯಕರ್ತರು, ಮುಖಂಡರುಗಳು, ವಾರ್ಡ್ ಅಧ್ಯಕ್ಷರುಗಳು ಎಲ್ಲರೂ ದಯಮಾಡಿ ಒಳಗೆ ಬರಬೇಕು. ಆಸನದ ವ್ಯವಸ್ಥೆ, ಚೇರ್ಗಳಿದೆ. ದಯವಿಟ್ಟು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ದಯವಿಟ್ಟು ನಿಶ್ಶಬ್ದತೆಯನ್ನು ಕಾಪಾಡಬೇಕು. ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಶಿವಮೊಗ್ಗ ಯುವ ಜನತಾದಳ ಕಾರ್ಯಕರ್ತರು ಈ ವೇದಿಕೆ ಬಲಭಾಗದಲ್ಲಿ ನಿಂತಿರೋರು ದಯಮಾಡಿ ಹಿಂದೆಡೆ ಕೂತಿರುವಂತ ಎಲ್ಲರಿಗೂ ಕಾಣಬೇಕು, ವೇದಿಕೆ ಕಾಣಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಶಾರದಾ ಪುರಾಣಿಕ್ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಶಿವಮೊಗ್ಗ ಜಿಲ್ಲಾ ಜನತಾದಳದ ಅಧ್ಯಕ್ಷರಾದ ಡಾಕ್ಟರ್ ಕಡದಾಳ್ ಗೋಪಾಲ್ ಅವರು ವೇದಿಕೆಗೆ ಆಗಮಿಸಬೇಕು. ಎಲ್ಲ ಮಾಜಿ ನಗರಸಭಾ ಸದಸ್ಯರುಗಳು ವೇದಿಕೆಗೆ ಬರಬೇಕು. ದಯವಿಟ್ಟು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ವಿಪ್ರ ಸಮಾಜದ ಮುಖಂಡರಾದಂತಹ ವಿನಯ್ ಉಡುಪ ತಂಡದವರಿಂದ ವೇದ ಘೋಷದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಃ ಸ್ವಸ್ತಿವಾಗಂ ಸ್ತನೋಭಿಃ. ವೈಷೇವ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ. ಸ್ವಸ್ತಿ ನ ಪೂಷಾ ವಿಶ್ವವೇದಾಃ. ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಧನ್ಯವಾದಗಳು ಶ್ರೀ ವಿನಯ್ ಉಡುಪ ಅವರ ತಂಡದವರಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ. ಸ್ವಾಗತ ಭಾಷಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಒಂದು ಸ್ವಲ್ಪ ತಡ ಆಗಿದೆ. ದಯವಿಟ್ಟು ಅದಕ್ಕೆ ಕ್ಷಮೆಯನ್ನು ಯಾಚಿಸ್ತೀನಿ. ಜನರೊಂದಿಗೆ ಜನತಾದಳ ನಮ್ಮ ನಾಯಕರಾದಂತಹ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯರವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರ ರಾಜ್ಯ ಪ್ರವಾಸ ನಮ್ಮ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಗರ JDS ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
बोलो भारत माता की, बोलो जेडीएस पार्टी की, बोलो निखिल कुमारस्वामी की, बोलो एचडी कुमारस्वामी की, बोलो केबी प्रसन्न कुमार की। ಹಾರ ಹಾಕೋದಕ್ಕೆ ಇನ್ನೂ ಸಮಯ ಇದೆ. ದಯಮಾಡಿ ಕಾರ್ಯಕ್ರಮ ಮಧ್ಯ ಮಧ್ಯ ಬಂದು ಹಾರಗಳನ್ನು ಹಾಕಬೇಡಿ. ಜನರೊಂದಿಗೆ ಜನತಾದಳ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರದೇಶ್ ಜನತಾದಳ ಯುವ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ನಿಖಿಲ್ ಸ್ವಾಮಿರವರಿಗೆ ನಾನು ನಗರ ಜೆಡಿಎಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಶ್ರೀಮತಿ ಶಾರದಾ ಪುರನಾಯಕ್ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ಶಿವಮೊಗ್ಗ ನಗರ ಜೆಡಿಎಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಭೋಜೇಗೌಡ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಗರ ಜೆಡಿಎಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೆ ನಮ್ಮೆಲ್ಲರ ನಾಯಕರು ರಾಜ್ಯ ಜೆಡಿಎಸ್ನ ಉಪಾಧ್ಯಕ್ಷರಾದ ಶ್ರೀ ಕೆಬಿ ಪ್ರಸನ್ನ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಡಿ ದಯಮಾಡಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬರ್ತೀನಿ. ನಮ್ಮ ಜಿಲ್ಲಾ ಜನತಾದಳದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಕಡದಾಳ್ ಗೋಪಾಲ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ರಶ್ಮಿ ರಾಮೇಗೌಡ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು, ಶಿವಮೊಗ್ಗ ನಗರ ಜೆಡಿಎಸ್ನ ಪದಾಧಿಕಾರಿಗಳು, ಜಿಲ್ಲಾ ಜೆಡಿಎಸ್ನ ಮುಖಂಡರುಗಳು, ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಹಾಗೆ ಮಾಧ್ಯಮ ಮಿತ್ರರು ಸಹ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀರಿ. ಹಾಗೆ ನಮ್ಮ ನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಆಗಮಿಸಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಈ ಮೂಲಕ ನಾನು ಸ್ವಾಗತವನ್ನು ಕೋರ್ತೇನೆ. ಹಲೋ, ದಯವಿಟ್ಟು ಪ್ರಾಸ್ತಾವಿಕವಾಗಿ ಕರ್ನಾಟಕ ಪ್ರದೇಶ ಜನತಾದಳದ ಉಪಾಧ್ಯಕ್ಷರು, ರಾಜ್ಯ ಕೋರ್ ಕಮಿಟಿಯ ಸದಸ್ಯರು, ಶಿವಮೊಗ್ಗ ನಗರದ ಮಾಜಿ ಶಾಸಕರಾದಂತಹ ಕೆಬಿ ಪ್ರಸನ್ನ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಹೇಳಿ ಕೇಳ್ಕೊಳ್ತಿದ್ವಿ. बोलो भारत माता की, जेडीएस पार्टी की. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ಜನತಾದಳದ ಅಧ್ಯಕ್ಷರು ಆದಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಶಾರದಾ ಪುರನಾಯಕರವರೇ, ಜಿಲ್ಲಾ ಜನತಾದಳದ ಅಧ್ಯಕ್ಷರಾದಂತಹ ಕಡಿದಾಳ್ ಗೋಪಾಲ್ರವರೇ, ನಮ್ಮ ಆತ್ಮೀಯರು ಹಿರಿಯರು ಆದಂತಹ ವಿಧಾನ ಪರಿಷತ್ತಿನ ಸದಸ್ಯರು, ಹಿರಿಯ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಭೋಜೇಗೌಡ್ರೆ, ವೇದಿಕೆ ಮೇಲೆ ಇರುವ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮುಖಂಡರುಗಳೇ, ನಾಯಕ ಮಿತ್ರರೇ, ಮಹಿಳಾ ರಾಜ್ಯ ಅಧ್ಯಕ್ಷೆಯಾದಂತಹ ರಶ್ಮಿ ಗೌಡರವರೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜೆಡಿಎಸ್ ಪಕ್ಷದ ಮುಖಂಡರುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ, ಮತ್ತು ಹೊಸದಾಗಿ ನಮ್ಮ ಪಕ್ಷವನ್ನು ಸೇರಲಿಕ್ಕೆ ಬಂದಿರುವಂತಹ ಎಲ್ಲ
ಗೌರವಾನ್ವಿತ ಬಂಧು ಮಿತ್ರರೇ, ಇವತ್ತಿನ ಒಂದು ಸಂದರ್ಭಕ್ಕೆ ಏನು ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ನಾಡಿನಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜನರೊಂದಿಗೆ ಜನತಾದಳ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಅತ್ಯಂತ ಅವಶ್ಯಕವಾದದ್ದು. ಯಾಕಪ್ಪ ಅಂತಂದರೆ ನಿಮಗೆಲ್ಲರಿಗೆ ಕೂಡ ಗೊತ್ತಿದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಾನು ದೇವರಾಜ ಅರಸರಿದ್ದಂಗೆ ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತೇನೆ, ಬಡವರನ್ನು ಮೇಲೆತ್ತುತ್ತೇನೆ ಅಂತ ಹೇಳ್ತಾ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲೋ ಇದೆ. ಇವತ್ತು ಬಡವರ ಉದ್ಧಾರ ಆಗ್ತಿಲ್ಲ, ಬಡವರು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗಿದೆ. ಸಾಮಾಜಿಕ ಕ್ರಾಂತಿ ಮಾಡ್ತೀನಿ ಅನ್ನೋ ಮಾತು ಬರೀ ಮಾತಾಗಿ ಉಳಿದಿದೆ. ಬಡವರ ಮೇಲೆತ್ತೋ ಕೆಲಸ ಖಂಡಿತ ಆಗ್ತಿಲ್ಲ. ಅಭಿವೃದ್ಧಿ ರಾಜ್ಯದಲ್ಲಿ ಶೂನ್ಯ. PWD ಇರಿಗೇಷನ್ ಇಲಾಖೆಗಳಲ್ಲಿ ಟೆಂಡರ್ ಕರೆದ್ರೆ ಯಾವ ಕಾಂಟ್ರಾಕ್ಟ್ರು ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ ರಾಜ್ಯದಲ್ಲಿ. ಕಾರಣ ಏನಪ್ಪ ಅಂತಂದ್ರೆ ಹಳೆ ಪೇಮೆಂಟ್ಗಳಾಗ್ತಾ ಇಲ್ಲ. ಇದೆಲ್ಲವನ್ನ ನೋಡಿದ್ರೆ ಅಭಿವೃದ್ಧಿ ಅನ್ನೋದು ಝೀರೋ. ಇಂಥ ಒಂದು ಸಂದರ್ಭದಲ್ಲಿ ಇದು ಸಾಮಾಜಿಕ ಕ್ರಾಂತಿಯೋ ಅಥವಾ ಭ್ರಾಂತಿಯೋ ಅಂತ ಅನ್ನಿಸ್ತಾ ಇದೆ. ಸಾಮಾಜಿಕ ಕ್ರಾಂತಿಯೋ ಸಾಮಾಜಿಕ ಭ್ರಾಂತಿಯೋ ಅನ್ನೋದು ಅವರ ನಡತೆಯಿಂದಲೇ ಕಾಣ್ತಾ ಇದೆ. ನಾವು ನೀವೆಲ್ಲರೂ ಕೂಡ ಟಿವಿಯಲ್ಲಿ ನೋಡಿದ್ದೀವಿ. ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮೈಸೂರಿನಲ್ಲಿ ಇವರ ಇಬ್ಬರ ಕುರ್ಚಿ ಕಿತ್ತಾಟ ಎಲ್ಲಿ ತನಕ ಬಂದಿದೆ ಅಂತಂದ್ರೆ KPCC ಅಧ್ಯಕ್ಷರಿಗೇನೆ ಸ್ವಾಗತ ಹೇಳಲಿಕ್ಕೆ ತಯಾರಿಲ್ಲ ಮುಖ್ಯಮಂತ್ರಿಗಳು. ಅದಾಯ್ತು, ನಿನ್ನೆ ತಾನೇ ನೋಡ್ತಾ ಇದ್ವಿ ನಮ್ಮ ರಾಜ್ಯದ ಆಹಾರ ಸಚಿವರು ಮುನಿಯಪ್ಪನವರು ಅವರಿಗೆ ಕಾರ್ನಲ್ಲೇ ಕುತ್ಕೊಂಡು ಗದರಿಸ್ತಾರೆ. ಅವರು ಓಡೋಗಿ ಇವ್ರು ಗದರಿಸಿದ್ದಕ್ಕೆ ಓಡೋಗಿ ಅವ್ರ ಕಾರಲ್ಲಿ ಕುತ್ಕೋತಾರೆ. ಈ ಕುರ್ಚಿ ಕಿತ್ತಾಟ ನಡೀತಿರೋದು ನೋಡ್ರೆ ನಿಜಕ್ಕೂ ರಾಜ್ಯದಲ್ಲಿ ಸಾಮಾಜಿಕ ಭ್ರಾಂತಿಯನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಎರಡೂ ಪಕ್ಷಗಳ ವಾತಾವರಣ ನಿಮ್ಮೆಲ್ಲರಿಗೆ ಗೊತ್ತಿದೆ. ನೀವೆಲ್ಲ ಬಂದಿರುವಂಥವ್ರು ನಮ್ಮ ಪಕ್ಷದ ನಾಯಕರಲ್ಲಿ. ನೀವೆಲ್ಲರೂ ಕೂಡ ಇವತ್ತು ನಮ್ಮ ನಿಖಿಲಣ್ಣವ್ರು ಏನು ಬಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ಅವರು ಒಂದು ಮಿಸ್ ಕಾಲ್ ಕೊಡೋ ಮುಖಾಂತರ ಮೆಂಬರ್ಶಿಪ್ಪನ್ನು ಮಾಡುವಂತಹ ಏನು ಕಾರ್ಯಕ್ಕೆ ಪ್ರಾರಂಭ ಮಾಡ್ತಾರೆ, ಅದನ್ನು ನಾವು ಇವತ್ತಿಂದನೇ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಇಡೀ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರ್ಯಾರಿದ್ದಾರೆ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ, ಯಾಕೆಂದರೆ ಇಲ್ಲಿ ಬಂದಿರೋರಿಗೆ ರಾಜ್ಯ ತುಂಬ ಸಂಬಂಧಿಕರು ಇರ್ತಾರೆ, ಜಿಲ್ಲೆ ತುಂಬ ಸಂಬಂಧಿಕರು ಸ್ನೇಹಿತರು ಬಂಧು ಬಳಗ ಇರ್ತಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಏನು ಮಿಸ್ ಕಾಲ್ ಕೊಟ್ಟು ನಮ್ಮ ಪಕ್ಷಕ್ಕೆ ಮೆಂಬರ್ಗಳನ್ನಾಗಿ ಮಾಡುವಂಥ ಕೆಲಸಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ. ಸಾಗರೋಪಾದಿಯಲ್ಲಿ ನೀವು ಪಕ್ಷವನ್ನು ಬೆಂಬಲಿಸಿ ಇಲ್ಲಿ ಬಹಳಷ್ಟು ಜನ ನಾಯಕರು ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿತಾ ಇರೋರು ಇವತ್ತು ನಿಖಿಲಣ್ಣವರ ಮತ್ತು ದೇವೇಗೌಡರ ಮಾರ್ಗದರ್ಶನದ ಕುಮಾರಣ್ಣವರ ನಾಯಕತ್ವದ ಜಾತ್ಯತೀತ ಜನತಾದಳಕ್ಕೆ ಸದಸ್ಯರಾಗಲಿಕ್ಕೆ ಬಂದಿದ್ದೀರಾ ಹೊಸದಾಗಿ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತಿಸುತ್ತಾ ಈ ಸಾಮಾಜಿಕ ಭ್ರಾಂತಿಯನ್ನು ಇವರು ಮಾಡ್ತಾ ಇರುವಂಥ ವಾತಾವರಣವನ್ನು ಹೋಗಲಾಡಿಸ್ಬೇಕಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ಏನು ಇಂದಿನ ದಿನಗಳಲ್ಲಿ ರೈತರ ಸಾಲ ಮನ್ನಾ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಕುಮಾರಣ್ಣ. ಮತ್ತೊಮ್ಮೆ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡುವಂತಹ ಕೆಲಸ ನಿಮ್ಮಿಲ್ಲಿಂದ ಪ್ರಾರಂಭ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ತಡವಾಗಿದೆ, ಅಣ್ಣವರು ಮತ್ತೆ ಭದ್ರಾವತಿ ಕೂಡ ಹೋಗಬೇಕಾಗಿದೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ಬಹಳ ವಿವರವಾಗಿ ನಿಮ್ಮೆಲ್ಲರಿಗೂ ಕೂಡ ಮಾತನಾಡೋಕ್ಕೆ ತಯಾರಿದ್ದಾರೆ, ಮಾತಾಡ್ತಾರೆ. ನೀವೆಲ್ಲ ಬಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜನತಾದಳ, ಜೈ JDS. ದಯವಿಟ್ಟು
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರೈತರ ಜೀವನಾಡಿ ಕಲ್ಪವೃಕ್ಷವಾದ ತೆಂಗಿನ ಮರಕ್ಕೆ ನೀರೆರೆಯುವುದರ ಮೂಲಕ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಬೇಕಂತೇಳಿ ಶ್ರೀ ನಿಖಿಲ್ ಕುಮಾರಸ್ವಾಮಿ, SL ಭೋಜೇಗೌಡರವರು, ಶ್ರೀಮತಿ ಶಾರದಾ ಪೂರನಾಯ್ಕರವರು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರು ಸಹಕರಿಸಬೇಕಂತೇಳಿ ಕೇಳ್ತೀನಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಾಗೂ ಇತರರಿಗೆ ಧನ್ಯವಾದಗಳು. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಉದ್ದೇಶದಿಂದ ನಿಮ್ಮೆಲ್ಲರ ಆತ್ಮೀಯರಾದಂತಹ ನಿಖಿಲ್ ಕುಮಾರಸ್ವಾಮಿಯವರು ಏನು ಬೆಂಗಳೂರಲ್ಲಿ ಅದನ್ನು ಚಾಲನೆ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಚಾಲನೆ ಕೊಡೋಕ್ಕೆ ಉದ್ದೇಶಕ್ಕೆ ಬಂದಿರೋದು. ಬೆಳಗ್ಗೆ ನನ್ನ ಕ್ಷೇತ್ರದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈಗ ಶಿವಮೊಗ್ಗ ಮತ್ತು ನೆಕ್ಸ್ಟ್ ಭದ್ರಾವತಿ ಕಾರ್ಯಕ್ರಮ. ಹಾಗಾಗಿ ತಾವು ದಯವಿಟ್ಟು ಸಹಕರಿಸಬೇಕು. ಸುಮಾರು ಹೊತ್ತು ಮಾತನಾಡೋದಕ್ಕೂ ಸಹ ಸಮಯವಿಲ್ಲ. ತಾವು ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಬಂದಿರತಕ್ಕಂಥವ್ರು ತಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನೋಡಬೇಕು, ಮಾತಾಡಬೇಕು ಅನ್ನೋ ಆಸೆಯಿಂದ ತುಂಬ ಜನ ಬಂದಿದ್ದೀರಾ. ನಿಖಿಲ್ ಕುಮಾರಸ್ವಾಮಿಯವರು ಹೊರಟಿರ್ತಕ್ಕಂಥ ಉದ್ದೇಶ ಏನು ಅಂತ ತಮಗೆ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನದಲ್ಲಿ ತಾವೆಲ್ಲರೂ ಅದಕ್ಕೆ ಸ್ಪಂದಿಸಿ ಖಂಡಿತ ಜಾತ್ಯತೀತ ಜನತಾದಳಕ್ಕೆ ಏನು ನಮಗೆ ಬಹುಶಃ ಮಹಾನಗರ ಪಾಲಿಕೆಯ ಎಲೆಕ್ಷನ್ ಬರುತ್ತೆ, ಅದರಲ್ಲೇ ಪ್ರಾರಂಭ ಆಗುತ್ತೆ. ನಿಮ್ಮೆಲ್ಲರ ಒಂದು ಶಕ್ತಿನ ಅವತ್ತು ತಾವು ತೋರಿಸ್ಬೇಕು. ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಗೆಲ್ಲಿಸ್ಕೊಂಡು ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಮಾಡಬೇಕು. ನಮ್ಮ ಶಿವಮೊಗ್ಗ ನಗರದ ಮಾಜಿ ಶಾಸಕರು ಆತ್ಮೀಯರು ಆದಂತಹ ಪ್ರಸನ್ನ ಕುಮಾರ್ ಅವರು ನಾವು ಎಲ್ಲರೂ ಒಟ್ಟಿಗೆ ವಿಧಾನಸಭೆಯಲ್ಲಿ ಕಾಲಿಟ್ಟಿರ್ತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ವಿಚಾರ. ಅವ್ರು ಸಾಕಷ್ಟು ಜನಗಳ ಮಧ್ಯೆ ಇದ್ದು ಜನರುಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದಿರಿ. ಅವರು ಸಹ ಸಾಕಷ್ಟು ಆ ಸಂದರ್ಭದಲ್ಲಿ ಏಳು ಬೀಳುಗಳನ್ನು ಎದುರಿಸಿದ್ರು. ರಾಜಕೀಯವಾಗಿ 5 ವರ್ಷದ ಅಧಿಕಾರ ಸರ್ಕಾರ ಅವ್ರದ್ದೇ ಇದ್ರೂ ಭಾಳಷ್ಟು ಶಿವಮೊಗ್ಗ ನಗರದಲ್ಲಿ ಅವರು ಕಷ್ಟಪಡ್ತಕ್ಕಂಥ ಪರಿಸ್ಥಿತಿನ ತಾವು ಅತಿ ಹತ್ತಿರದಲ್ಲಿ ನೋಡಿದ್ದೀರಾ ನಗರದವರು. ತಾವೆಲ್ಲ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಮಹಾನಗರ ಪಾಲಿಕೆ ಎಲೆಕ್ಷನ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ಯತೀತ ಜನತಾದಳಕ್ಕೆ ಮತ ಕೊಟ್ಟು ಆಶೀರ್ವಾದ ಮಾಡಿ ಭಾಳಷ್ಟು ಸಂಖ್ಯೆಗಳಲ್ಲಿ ನಮ್ಮ ಸದಸ್ಯರುಗಳನ್ನು ನಾವೆಲ್ಲರೂ ಸೇರ್ಕೊಂಡು ನೋಡಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಿ ಅಂತ ಹೇಳ್ತಾ ನೀವು ಎಲ್ಲರೂ ಸೇರಿ ನಿಖಿಲ್ ಅವರ ಒಂದು ಮಾತನ್ನು ಕೇಳೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪಕ್ಷಕ್ಕೆ ಅನೇಕ ವಿಪ್ರ ಸಮಾಜದ ಪ್ರಮುಖರು JDS ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಶ್ರೀ ರಾಘವೇಂದ್ರ ಉಡುಪ ಅಧ್ಯಕ್ಷರು ವಿಪ್ರ ಯುವ ಘಟಕ, ಶ್ರೀ ವಿನಯ್ ಭೂಷಣ್ ಸಂಘಟನಾ ಕಾರ್ಯದರ್ಶಿ ವಿಪ್ರ ಯುವ ಘಟಕ, ಶ್ರೀ ಆದಿತ್ಯ ಶಾಸ್ತ್ರಿ, ಶ್ರೀ ಪಣಿಮೋಹನ್, ರಮೇಶ್ MS, ವಿಘ್ನೇಶ್, ಭಾರತಿ ರಮಣ ದಯವಿಟ್ಟು ತಕ್ಷಣ ವೇದಿಕೆಗೆ ಬರಬೇಕು. ಶ್ರೀಮತಿ ಶ್ರೀ ರಾಘವೇಂದ್ರ ಉಡುಪ ಅಧ್ಯಕ್ಷರು ವಿಪ್ರ ಯುವ ಘಟಕ, ಶ್ರೀಮತಿ ಗೋಪಾಳ ಭಾಗದ ವಿಪ್ರ ಮಹಿಳಾ ಮುಖಂಡರಾದಂಥ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರು ವೇದಿಕೆಗೆ ಬರಬೇಕು. ವಿಜಯಲಕ್ಷ್ಮಿ ಅವರು, ಶ್ರೀಮತಿ ಗೀತಾ, ಶ್ರೀಮತಿ ಪರಿಮಳ, ಶ್ರೀಮತಿ ರೇಣುಕಾ, ಶ್ರೀಮತಿ ಭಾಗ್ಯಲಕ್ಷ್ಮಿ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಅನ್ನಪೂರ್ಣ, ಶ್ರೀಮತಿ ಸಾವಿತ್ರಿ, ಶ್ರೀಮತಿ ಜಯಲಕ್ಷ್ಮಿ ಹಾಗೂ ಶ್ರೀಮತಿ ಸುವರ್ಣ ಅವರು ದಯವಿಟ್ಟು ವಿಪ್ರ ಸಮಾಜದ ಮಹಿಳಾ ಮುಖಂಡರು ವೇದಿಕೆಗೆ ಬರಬೇಕು. ವಿಪ್ರ ಸಮಾಜದ ಎಲ್ಲ ಮಹಿಳಾ ಮುಖಂಡರುಗಳಿಗೂ ಸಹ JDS ಪಕ್ಷದವರ
ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ಚಂದ್ರಮತಿ ಹೆಗಡೆ ಅವರು, ಶ್ರೀಮತಿ ಮೇಘಾ ಮಂಜುನಾಥ್, ಶ್ರೀ ಶೇಖರ್, ಶ್ರೀ ಕದರಪ್ಪ, ಶ್ರೀ ನಾಗರಾಜ್ KSRTC, ಶ್ರೀ SK ಚಿತ್ರ, SK ರಂಗನ, ವಿಶ್ವಾಸ್ SG, ಶಾರದಮ್ಮ ನಾರಾಯಣ್ ಶೆಟ್ರು, ಶ್ರೀಮತಿ ರೋಸಲಿನ್ ಕುಮಾರ್ ಅವರು ದಯವಿಟ್ಟು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಜಾಗ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿ ಕೊಡಬೇಕು. ದಯವಿಟ್ಟು ವೇದಿಕೆಯಲ್ಲಿ ಬರಲಿಕ್ಕೆ ಮತ್ತು ಅವರು ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಮುಂದಿನ ಜನತಾದಳದ ಎಲ್ಲ ಭವಿಷ್ಯತ್ತಿನ ರೂವಾರಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶಾರದಾಪುರಿ ನಾಯಕರೇ, ಅಧ್ಯಕ್ಷರಾಗಿರ್ತಕ್ಕ ಗೋಪಾಲ್ರವರೇ, ಪ್ರಸನ್ನಕುಮಾರ್ರವರೇ, ವೇದಿಕೆಯ ಮೇಲೆ ಉಪಸ್ಥಿತರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರ ಬಂಧುಗಳೇ, ನಾನು ಒಂದು ಮಾತನ್ನು ಹೇಳೋದಕ್ಕೆ ಈ ವೇದಿಕೆಯಲ್ಲಿ ಬಂದು ನಿಂತಿದ್ದೇನೆ. ಇವತ್ತು ಏನು ಪ್ರಸನ್ನಕುಮಾರ್ರವರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ, ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತನ ಉದ್ದೇಶಿಸಿ ಮಾತನಾಡಬೇಕು. ಕೆಲವು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ ಅನ್ನೋ ವಿಚಾರವನ್ನು ತಿಳಿದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಒಂದು ವಿಚಾರ ಅನೇಕ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಪ್ರಸನ್ನಕುಮಾರ್ರವರು ಜಾತ್ಯತೀತ ಜನತಾದಳವನ್ನು ಸೇರಬೇಕಾದ್ರೆ ನನಗೆ ಶೃಂಗೇರಿಯಲ್ಲಿ ಸಿಕ್ಕಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಬನ್ನಿ, ಖಂಡಿತ ಒಳ್ಳೆಯದಾಗ್ತದೆ, ನಿಮ್ಮನ್ನು ಯಾವುದೇ ಕಾರಣಕ್ಕೆ ಕುಮಾರಣ್ಣ ಕೈ ಬಿಡೋದಿಲ್ಲ ಅಂತ ಕುಮಾರಣ್ಣ ಅವ್ರ ಜೊತೆ ಮಾತನಾಡಿ ಕುಮಾರಣ್ಣವರ ಒಂದು ಭರವಸೆ ಮೇರೆಗೆ ಅವರು ಪ್ರಸನ್ನಕುಮಾರ್ ಅವರು ಜಾತ್ಯತೀತ ಜನತಾದಳವನ್ನು ಶಿವಮೊಗ್ಗದಲ್ಲಿ ಕಟ್ತೀನಿ, ಬೆಳೆಸ್ತೀನಿ ಅಂತ ಹೇಳಿ ಕುಮಾರಣ್ಣರ ಕೃಪಾಟ ಆಶೀರ್ವಾದದಿಂದ ನಮ್ಮ ಪಕ್ಷಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಅನೇಕ ಕಾರ್ಯಕರ್ತರುಗಳು ನೀವೆಲ್ಲ ಪ್ರಸನ್ನಕುಮಾರ್ ಅಭಿಮಾನಿ ಬಂಧುಗಳು ನೀವು ಇಲ್ಲಿದ್ದೀರಿ. ನಿಮ್ಮ ಹತ್ರ ಒಂದು ಮಾತನ್ನು ಹೇಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಏನು ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ದಾರೆ ಆ ಮಾತಿಗೆ ಕಟಿಬದ್ಧವಾಗಿ ಪ್ರಸನ್ನಕುಮಾರ್ ಅವರ ಎಲ್ಲ ಬೆಳವಣಿಗೆಯನ್ನು ನಿಖಿಲ್ ಕುಮಾರ್ ಜವಾಬ್ದಾರಿ ವಹಿಸ್ಕೊಂತಾರೆ. ನಿಮಗೆ ಯಾವುದೇ ಥರದ ಆತಂಕ ಬೇಡ. ಪ್ರಸನ್ನಕುಮಾರ್ ಅವರು ಯಾವ ಉದ್ದೇಶ ಇಟ್ಟು ನಮ್ಮಲ್ಲಿ ಬಂದು ಪಕ್ಷ ಕಟ್ತೀನಿ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಬೆಂಬಲವನ್ನು ಎಲ್ಲ ವಿಚಾರಗಳಲ್ಲಿ ಕಾಯ ವಾಚ ಮನಸ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟೇ ಕೊಡ್ತಾರೆ. ನಾನು ಕೂಡ ಅವ್ರ ಜೊತೆಲಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಭದ್ರಾವತಿಗೆ ಹೋಗ್ಬೇಕಾದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ದಯಮಾಡಿ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಆಮೇಲೆ ಸನ್ಮಾನ ಮಾಡುವಂತೆ ದಯವಿಟ್ಟು ಸ್ವಲ್ಪ ಹಿಂದೆ ಸರಿಬೇಕು. ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು. ಬನ್ನಿ.
ಏನು ತೊಂದರೆ ಇಲ್ಲ, ಆಯ್ತು ಮಾತಾಡ್ಬೋದಾ? ಶಿವಮೊಗ್ಗ ನಗರದ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಪ್ರಮುಖ ಮುಖಂಡರೇ, ಇವತ್ತಿನ ದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗದ ಗ್ರಾಮಾಂತರದ ಮೊದಲನೇ ಸಭೆ ಮುಗಿದ ನಂತರ ಈಗ ಶಿವಮೊಗ್ಗ ನಗರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿಂದ ಮತ್ತೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದತ್ತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪ್ರವಾಸದ ವೇಳೆ ಇವತ್ತು ವಿಶೇಷವಾಗಿ ನಾವು ನೀವೆಲ್ಲರೂ ಪಕ್ಷದ ಬಲವರ್ಧನೆಗೋಸ್ಕರ ಪಕ್ಷದ ಸಂಘಟನೆಗೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟು ವಿಶೇಷವಾಗಿ ಸದಸ್ಯತ್ವ ನೋಂದಣಿಯ ಈ ಕಾರ್ಯಕ್ರಮದ ಅಭಿಯಾನ ರಾಜ್ಯವ್ಯಾಪ್ತಿ ಈಗಾಗಲೇ ಅನೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ, ಅದು ಹಳೆ ಮೈಸೂರು ಪ್ರಾಂತ್ಯವೇ ಇರಲಿ, ಉತ್ತರ ಕರ್ನಾಟಕದ ಪ್ರಾಂತ್ಯವೇ ಇರಲಿ, ಈಗಾಗಲೇ ಸಾಕಷ್ಟು ಕಳೆದ 40-45 ದಿನಗಳ ಕಾಲ ಪಕ್ಷದ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಹಾಗೂ ಆಯಾ ತಾಲೂಕಿನ ಪ್ರಮುಖ ಮುಖಂಡರು ಕಾರ್ಯಕರ್ತರುಗಳ ಸಹಕಾರದೊಂದಿಗೆ ಬೆಂಬಲದೊಂದಿಗೆ ಈಗಾಗಲೇ ರಾಜ್ಯವ್ಯಾಪ್ತಿ ಜನರೊಂದಿಗೆ ಜನತಾದಳ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಕಳೆದ ಬಹುಶಃ ಒಂದು 8-10 ದಿನಗಳ ಹಿಂದೆ ಶಾರದಮ್ಮ ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರದ ಶಾಸಕಿ, ಪಕ್ಷದ ಅತ್ಯಂತ ನಿಷ್ಠಾವಂತರಲ್ಲಿ ಒಬ್ಬರು, ಸನ್ಮಾನ್ಯ ಕುಮಾರಣ್ಣ ಅವರ ಸಹೋದರರ ರೀತಿ ಇವತ್ತು ಶಾರದಮ್ಮನವರು ಕೂಡ ಪಕ್ಷದ ಸಂಘಟನೆಗೆ ಬಲವರ್ಧನೆಗೆ ಜಿಲ್ಲೆಯಲ್ಲಿ ಅವರ ತಾಲೂಕಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇವತ್ತು ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತೊಬ್ಬರು ನಿಮ್ಮ ನೆಚ್ಚಿನ ನಾಯಕರು, ಮಾಜಿ ಶಾಸಕರು, ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಸಮ್ಮುಖದಲ್ಲಿ ನಡೀತಾ ಇರತಕ್ಕಂಥ ಇವತ್ತಿನ ಕಾರ್ಯಕ್ರಮ 8-10 ದಿನಗಳ ಹಿಂದೆ ಅಷ್ಟೇ ನಾನು ನಮ್ಮ ಬೆಂಗಳೂರಿನ ಕಚೇರಿಗೆ ಕರೆದು ಮಾತನಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಮತ್ತು ಭದ್ರಾವತಿ ಇವೆರಡೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಗದಿಯಾಗಿತ್ತು. ಆದರೆ ಪ್ರಸನ್ನಣ್ಣವರು ಬಂದು ನೀವು ಹೇಗಿದ್ದರೂ ಶಿವಮೊಗ್ಗ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೀರಿ, ಶಿವಮೊಗ್ಗ ನಗರದಲ್ಲೂ ಕೂಡ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರು ಈ ಕ್ಷೇತ್ರವನ್ನು ಕಟ್ಬೆಳೆಸಿರ್ತಕ್ಕಂಥ ಬಹಳ ಜನ ಇವತ್ತು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ನೀವೊಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ಅಂತಕ್ಕಂಥದ್ದು ಪ್ರಸನ್ನಣ್ಣ ಅವರು ಹೇಳ್ತಾ ಇದ್ದಂಗೆ ಒಂದು ಕ್ಷಣನೂ ನಾನು ಮತ್ತೊಂದು ಆಲೋಚನೆಯನ್ನು ಮಾಡಿದಿರ ಪ್ರಸನ್ನಣ್ಣನಿಗೆ ಪಕ್ಷದ ಕಡೆಯಿಂದ ಶಕ್ತಿಯನ್ನು ತುಂಬಬೇಕು, ಅವ್ರಿಗೆ ಹೊಸ ಚೈತನ್ಯ ಉರ್ಪನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದಾದರೆ ಇವತ್ತು ಶಿವಮೊಗ್ಗ ನಗರಕ್ಕೆ ನಾವೇನು ಬಂದಿದ್ದೇವೆ. ಪ್ರಸನ್ನಣ್ಣ ರಾಜಕಾರಣಕ್ಕೆ ಏನು ಹೊಸಬ್ರಲ್ಲ, ಭಾಳ ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ಅವರ ಒಂದು ವ್ಯಕ್ತಿತ್ವವನ್ನು ನೀವೆಲ್ಲ ಬಹಳ ಹತ್ತಿರದಿಂದ ನೋಡಿದ್ದೀರಿ. ನಮ್ಮ ಪಕ್ಷವನ್ನು ನಂಬಿ ಪಕ್ಷದ ಸಿದ್ಧಾಂತವನ್ನು ಮನಸ್ಸಿನಲ್ಲಿ ಇವತ್ತು ಗೌರವವನ್ನು ಕೊಟ್ಟು ಸಿದ್ಧಾಂತಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವಕ್ಕೆ ನಾನು ಕೂಡ ಜಿಲ್ಲೆಯಲ್ಲಿ ಶಕ್ತಿಯನ್ನು ತುಂಬುತ್ತೇನೆ ಅಂತಕ್ಕಂಥದ್ದು ಪ್ರಸನ್ನಣ್ಣವರು ಬಂದಂಥ ಸಂದರ್ಭದಲ್ಲಿ ಇವತ್ತು ಜನತಾದಳ ಪಕ್ಷವು ಕೂಡ ಪಕ್ಷದ ನಾಯಕರ ಕಡೆಯಿಂದ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ.
ನಮಗೆ ಎಲ್ಲಿ ಬಹಳ ಸುಲಭವಾಗಿ ಮುಂದಿನ ಚುನಾವಣೆಯ ಅಲಯನ್ಸ್ನಲ್ಲಿ ಟಿಕೆಟ್ ಪಡಿತಕ್ಕಂಥ ಕ್ಷೇತ್ರ ಇದೆಯೋ ಅಲ್ಲಿ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡ್ತಾರೆ. ಮತ್ತೆ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರನ್ನ ಕೈ ಬಿಡ್ತಾರೆ ಅಂತಕ್ಕಂಥದ್ದು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪಕ್ಷದ ಅಭಿಮಾನಿಗಳಿದ್ದಾರೆ. ಸನ್ಮಾನ್ಯ ದೇವೇಗೌಡರನ್ನ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಭಾಳ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ರಾಜ್ಯದ ಉದ್ದಗಲಕ್ಕೂ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿದ್ದಾರೆ. ಹಾಗಾಗಿ ಯಾವ ಕಾರಣಕ್ಕೂ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ನಿಖಿಲ್ ಕುಮಾರಸ್ವಾಮಿ ಸದಾ ಮಾಡ್ತಾನೆ. ಮುಂಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ, ಇನ್ನು 3 ವರ್ಷ ಇದೆ. ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ನಿಮ್ಮ ಮುಂದೆ ಬಂದುಬಿಟ್ಟಿದ್ದಾನಲ್ಲ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮುಂದಿಟ್ಕೊಂಡು ಅಂತಕ್ಕಂಥದ್ದು ಬಹುಶಃ ಬಹುತೇಕರಲ್ಲಿ ಇವತ್ತು ಮನಸ್ಸುಗಳಲ್ಲಿ ನಿಮಗೆ ಒಂದು ಪ್ರಶ್ನೆ ಉದ್ಭವ ಆಗಿದೆ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೇನೆ. ಆದರೆ ಇವತ್ತು ನಾವು ನೀವೆಲ್ಲರೂ ಸೇರಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ. ಡಿಸೆಂಬರು ಜನವರಿನಲ್ಲಿ ನಡೀತಾ ಇರ್ತಕ್ಕಂಥ ಪಂಚಾಯಿತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಇರ್ಬೋದು, ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಚುನಾವಣೆಯ ನಿರೀಕ್ಷೆಗಳಲ್ಲೂ ಕೂಡ ಸಾಕಷ್ಟು ಜನ ತಾವೆಲ್ಲರೂ ಏನು ಇವತ್ತು ಈ ತಾಲೂಕಾದ್ಯಂತ ನೀವು ಒಂದಷ್ಟು ನಿರೀಕ್ಷೆಗಳು, ಅನಿಸಿಕೆಗಳನ್ನ ನೀವು ಇಟ್ಕೊಂಡಿದ್ದೀರಿ ಮನಸ್ಸಿನಲ್ಲಿ. ಭಾಳ ಜನ ಇವತ್ತು ಪಕ್ಷದಲ್ಲಿ ದುಡಿತಕ್ಕಂಥವ್ರು ಹಿಂದುಳಿದಿದ್ದೀರಿ. ಅಂಥವ್ರನ್ನೆಲ್ಲ ಇವತ್ತು ಪಕ್ಷ ಗುರುತಿಸಿ ಮುಂದೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದರೆ ಇಂಥ ಪ್ರವಾಸಗಳು ನಿರಂತರವಾಗಿ ನಾವು ಕೈಗೆತ್ಕೊಳ್ಬೇಕಾಗ್ತದೆ. ಇದು ಕೇವಲ ಒಂದು ದಿನದ ಪ್ರವಾಸ ಅಲ್ಲ, 58 ದಿನ ಇವತ್ತೇನು ನಾವು ಇಡೀ ರಾಜ್ಯ ವ್ಯಾಪ್ತಿ ಮೊದಲನೇ ಹಂತದಲ್ಲಿ ಜನರೊಂದಿಗೆ ಜನತಾದಳ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ಇದೇ ರೀತಿ ನಿರಂತರವಾಗಿ ಶಿವಮೊಗ್ಗ ನಗರದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಪ್ರಸನ್ನಣ್ಣವರೇ, ಯಾವ ಕಾರಣಕ್ಕೂ ಪಕ್ಷ ಆಗಲಿ, ಪಕ್ಷದ ವರಿಷ್ಠರಾಗಲಿ, ನಿಮ್ಮ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರಾಗಲಿ, ಒಬ್ಬ ಕಾರ್ಯಕರ್ತರಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಸ್ಥಳೀಯ ಚುನಾವಣೆಗಳಲ್ಲಿ, ಅದು ಯಾವುದೇ ಚುನಾವಣೆಗಳಿರಲಿ, ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಬೆನ್ನನ್ನು ತಟ್ಟತಕ್ಕಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಭಾಳ ಘಂಟಾಘೋಷವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವು ಇವತ್ತು ವಿಶೇಷವಾಗಿ 3 ತಾಲೂಕುಗಳಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತೇನು ಈ ಒಂದು ಅಭಿಯಾನವನ್ನು ಕೈಗೆತ್ಕೊಂಡಿದ್ದೇವೆ. ಈಗಾಗಲೇ ರಾಜ್ಯ ವ್ಯಾಪ್ತಿ ಎಲ್ಲೋದ್ರೂ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ, ದೊಡ್ಡ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರು ತುಂಬು ಹೃದಯದಿಂದ ನಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಸವಾಲು, ಒಂದೇ ಗುರಿ, ಒಂದೇ ಪ್ರಶ್ನೆ ಅಣ್ಣ. ಇಲ್ಲಿಯವರೆಗೂ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು, ಸನ್ಮಾನ್ಯ ಕುಮಾರಣ್ಣ ಅವರ ಸಾಧನೆಗಳು ಇವತ್ತು ಹೃದಯ ಮಿಟ್ಟುವಂತೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿದ್ದೇವೆ. ಆದರೆ ಯಾತಕ್ಕೋಸ್ಕರ ಇಲ್ಲಿಯವರೆಗೂ ರಾಜ್ಯದ ಜನತೆ ಹೃದಯವನ್ನು ಗೆದ್ದು ಎಲ್ಲ ನಮ್ಮ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಸಕರಾಗಿ ಹೊರಹೊಮ್ಮಿ ಪಕ್ಷಕ್ಕೆ ಶಕ್ತಿಯಾಗಿ ಇವತ್ತು ಹೊರಬರಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ದು ಬಹುತೇಕರಲ್ಲಿ ಇವತ್ತು ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಲ್ಲ, ಇನ್ನು 3 ವರ್ಷಗಳ ಕಾಲ 2028ರ ವಿಧಾನಸಭಾ ಚುನಾವಣೆಯನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ಆದರೆ ಮೊದಲು ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಮಹಾನಗರ ಪಾಲಿಕೆಯ ನಿಮ್ಮ ಚುನಾವಣೆ ಇದೆ. ಇದು ನಿಮ್ಮ ಚುನಾವಣೆ ಅಂದರೆ ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರು ಸದೃಢವಾಗಿ ಜನತಾದಳ ಪಕ್ಷದಲ್ಲಿ ನೀವು ಬೆಳೆದಂಥ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಸನ್ನಣ್ಣ ಅಂತವ್ರನ್ನ ಶಾಸಕರಾಗಿ ಕಾಣ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲವಾದಂಥ ಒಂದು ವಾತಾವರಣವನ್ನು ನಾವು ನೋಡಲಿಕ್ಕೆ 100ಕ್ಕೆ 100 ನಮಗೆ ಕಂಡು ಬರ್ತದೆ. ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಇಲ್ಲೇನು ಸೇರಿದ್ದೀವಣ್ಣ, ಇವತ್ತು ಭಾಳ ವಿಶೇಷವಾದಂಥ ದಿನ. ಇವತ್ತೇನು ಇಡೀ ದಿನ ಶಿವಮೊಗ್ಗ ಜಿಲ್ಲೆನಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಭಾಳ ಹತ್ತಿರದಿಂದ ಭೇಟಿಯಾಗಿ ನಿಮ್ಮ ಜೊತೆ ಊಟ ಮಾಡಿ, ಕಾಫಿ ಕುಡಿದು, ಟೀ ಕುಡಿದು, ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಈ ಒಂದು ವೇದಿಕೆ ಸಜ್ಜು ಮಾಡಿದ್ದೀರಿ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ ಗೋಪಾಲಣ್ಣ ಅವರು, ಅವ್ರ ಮನೆಗೆ ಮೊದಲೇ ಟೀಗೆ ಕರ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ರು. ಆದರೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಶ್ರೀ ಭೋಜಣ್ಣ ಅವರು, ಈ ಜನ ಕಾಯ್ತವ್ರಣ್ಣ ಗೋಪಾಲಣ್ಣ, ದಯವಿಟ್ಟು ಟೀ ಎಲ್ಲ ಕಾಫಿನೂ ಕುಡಿಸು, ಒಂದು ಅರ್ಧ ಲೀಟ್ರು, ದಯವಿಟ್ಟು ಜನ ಕಾಯಿಸೋದು ಬೇಡ, ಮೊದಲು ಹೋಗಿ ಸಭೆ ಅಟೆಂಡ್ ಮಾಡೋಣ ಅಂತ ಭೋಜಣ್ಣ ಅವರು ಕೂಡಲೇ ನಮ್ಮನ್ನೆಲ್ಲ
ಕರ್ಕೊಬಂದರು. ಹಾಗಾಗಿ ಇನ್ನು ಭಾಳ ಜನ ಇದ್ದಾರೆ. ನಮ್ಮ ರಶ್ಮಿ ರಾಮೇಗೌಡರು ಅಕ್ಕ ಅವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ. ಪ್ರಸನ್ನಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಕಳೆದ 2 ವರ್ಷದಿಂದ ಈ ಸರ್ಕಾರದ ಆಡಳಿತ ವೈಖರಿಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಕಳೆದ 2 ವರ್ಷದಿಂದ ನಡೆದಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದರು. ಆದರೆ 5 ಗ್ಯಾರಂಟಿಗಳು ಇವತ್ತು ರಾಜ್ಯದಲ್ಲಿ ಸಮರ್ಪಕವಾಗಿ ಇವತ್ತು ಇಲ್ಲಿವರೆಗೂ ಅದನ್ನು ನೀಡಲಿಕ್ಕೆ ಆಗಿದೆಯಾ ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ 1-2-3 ಘಟನೆಗಳನ್ನು ನೋಡ್ತಾ ಇದ್ದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎಷ್ಟು ವೇಗವಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಬಿಫೋರ್ ಆಫ್ಟರ್ ವಿಡಿಯೋಗಳನ್ನ ಕಟ್ ಮಾಡಿ ಹಾಕ್ಬಿಡ್ತೀರಿ. ನಾವು ಮಾತನಾಡಿರ್ತಕ್ಕಂಥ ಯಾವುದೇ ವಿಚಾರಗಳು ಅದನ್ನು ತಿರ್ಸ್ಲಿಕ್ಕಾಗೋದಿಲ್ಲ, ಮರೆಮಾರಿಸ್ಲಿಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕಡತಗಳಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದು ಎಲ್ಲದರಲ್ಲೂ, ಟ್ವಿಟರ್ ಇರ್ಬೋದು, ಎಲ್ಲದರಲ್ಲೂ ನಾವು ನೋಡ್ತೇವೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದರು, ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡ್ತೇವೆ, ಯುವನಿಧಿ ಕೊಡ್ತೇವೆ, ಗೃಹ ಜ್ಯೋತಿ ಕೊಡ್ತೇವೆ ಅಂತ ಘಂಟಾಘೋಷ ಪಾಪ ಹೇಳಿದರು. ಆಮೇಲೆ ಪಾಪ ಯಾವಾಗ ಇವರು ಸಮರ್ಪಕವಾಗಿ ದುಡ್ಡನ್ನು ಹೊಂದಿಸಿ ಕೊಡೋಕ್ಕಾಗೋದಿಲ್ಲ, ಆಗ ಮಾಧ್ಯಮದ ಸ್ನೇಹಿತರು ಮಾಧ್ಯಮದ ಮುಂದೆ ಅವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ನಾವು ಯಾವಾಗ ತಿಂಗಳ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವು, ಯಾವಾಗ ಜನಗಳ ಮೇಲೆ ತೆರಿಗೆ ಪಡೆದು ಜೇಬು ಕತ್ರಿ ಹಾಕಿ ಆ ದುಡ್ಡನ್ನು ವಸೂಲಿ ಮಾಡ್ತೀವೋ ಆವಾಗೆಲ್ಲ ನಾವು ಕೊಡ್ತೀವಪ್ಪ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಅಂತಕ್ಕಂಥದ್ದನ್ನ ಪಾಪ ಉಪಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಸೋಷಿಯಲ್ ಮೀಡಿಯಲ್ಲಿ ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿ ಹಾಕಿದರು. ಇವತ್ತು ಪರಿಸ್ಥಿತಿ ಯಾವ ರೀತಿ ಇವತ್ತು ಆಗಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಅರಿವಿದೆ. ಪ್ರತಿ ಹಂತದಲ್ಲೂ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಬಹುಶಃ ಕುಡಿಯೋ ಗಾಳಿಯನ್ನು ಒಂದನ್ನು ಬಿಟ್ಟು ಇನ್ನೆಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹಾಕಿದ್ದಾರೆ. ಇತ್ತೀಚೆಗೆ ಪಾಪ ಸಣ್ಣ ಪುಟ್ಟ ಬೇಕರಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು, ಅವ್ರ ಮೇಲೆ ನೀವು ವರ್ಷಕ್ಕೆ 40 ಲಕ್ಷವೋ 50 ಲಕ್ಷವೋ ಆದಾಯ ಬಂದಿರತಕ್ಕಂಥದ್ದಲ್ಲ, ಟರ್ನ್ ಓವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರು ಏನು ಅದರಿಂದ ಪ್ರಾಫಿಟ್ ಬಂದಿರತಕ್ಕಂಥದ್ದಲ್ಲ. ಪಾಪ ಅವ್ರ ಮೇಲೂ ಕೂಡ ಹೊಸದಾಗೆ ತೆರಿಗೆ ಹಾಕಬೇಕು, GST ಹಾಕಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಮೂಲಕ ಮತ್ತೆ ಅವ್ರ ತಲೆ ಮೇಲೂ ಸಾಕಷ್ಟು ಭಾರವನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಮುಖ್ಯಮಂತ್ರಿಗಳು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥ ವೇದಿಕೆ ಇಲ್ಲಿವರೆಗೂ ಸಿದ್ಧಪಡಿಸಿರಲಿಲ್ಲ. ನಾನು ಇವತ್ತು ಅದನ್ನು ಪ್ರಶ್ನೆ ಕೇಳೋಣ ಅಂತ ಬಂದೆ. ಆದರೆ ಬೆಳಗ್ಗೆ ನಾನು ಗಾಡಿ ಎದ್ದಾಗಿಂದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಸುದ್ದಿ ಹೊಡಿತಾ ಇದ್ರು, ಇಲ್ಲಪ್ಪ ಮುಖ್ಯಮಂತ್ರಿಗಳೇನೋ ಮನಸ್ಸು ಮಾಡಿದಾರಂತೆ, ಎಲ್ಲ ವ್ಯಾಪಾರಿಗಳ ಜೊತೆ ಕೂತ್ಕೊಂಡು ಅವ್ರು ಯಾವಾಗ ಬೀದಿಗಿಳಿದು ಹೋರಾಟ ಮಾಡಿದ್ರು ಆಗ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟಿದ ನಂತರ ಇಲ್ಲ ಪಾಪ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ನಡೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಇವತ್ತು ಸಭೆ ಆಗುತ್ತೆ ಅಂತಕ್ಕಂಥದ್ದು ಎಲ್ಲೋ ನಾನು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ. ಹಾಗಾಗಿ ದಯಮಾಡಿ ಕೂತ್ಕೊಳ್ಳಿ, ಸಭೆ ಮಾಡಿ. ಸಣ್ಣ ಪುಟ್ಟ ವ್ಯಾಪಾರಿಗಳು ಪ್ರತಿನಿತ್ಯ ದುಡಿತಕ್ಕಂಥ ಸಣ್ಣ ಪುಟ್ಟ ದುಡ್ಡು ಅವ್ರು ಏನು ಮಾಡ್ಕೊಳ್ತಾರೆ, ಅದರಲ್ಲಿ ಜೀವ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂಥವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ, ನಿಜಕ್ಕೂ ಕೂಡ ಒಳ್ಳೆಯದಾಗಲಿಕ್ಕಿಲ್ಲ. ಮಾತೆತ್ತಿದ್ರೆ ನಾನು ಸಮಾಜವಾದಿ, ನಾನು ಚಾಂಪಿಯನ್ ಲೀಡ್ರು ಅಂತ ಸನ್ಮಾನ್ಯ ಸಿದ್ದರಾಮಣ್ಣ ಹೇಳ್ತಾರೆ. ದಯಮಾಡಿ ನಿಮ್ಮ ಸಮಾಜವಾದದ ತನ ಈ ನಾಡಿನ ದೀನ ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ಜನತೆ ಮೇಲೆ ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಒಂದು ಕಡೆ SCP TSP ಹಣ ಇವತ್ತು ಸಮರ್ಪಕವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಅದನ್ನು ಎಲ್ಲೆಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಇವತ್ತು ನೀವು ಉತ್ತರ ಕೊಡಲಿಕ್ಕೆ ಸಿದ್ಧರಿಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವುದೋ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳನ್ನ ನಡೆಸ್ತಕ್ಕಂಥದಕ್ಕೋಸ್ಕರ ಒಂದು ಕಡೆ ರಾಯಚೂರು ಚುನಾವಣೆ ಬಂತು, ಇನ್ನೊಂದು ಕಡೆ ಬಳ್ಳಾರಿ ಚುನಾವಣೆ ಬಂತು, ಇನ್ನೊಂದು ಕಡೆ ತೆಲಂಗಾಣ ಚುನಾವಣೆ ಬಂತು. ಬೇರೆ ಬೇರೆ ರಾಜ್ಯಕ್ಕೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ST ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ದೋಚಿದ್ದೀರಿ. ದೋಚಿರ್ತಕ್ಕಂಥದ್ದಷ್ಟೇ ಅಲ್ಲ, ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಮಂಡಲದಲ್ಲಿ ಸದನದ ಒಳಗಡೆ ಹೇಳ್ತಾರೆ 187 ಕೋಟಿ ಅಲ್ಲ ನಾವು ದೋಚಿರ್ತಕ್ಕಂಥದ್ದು, ಆಗಿರ್ಬೋದು ಒಂದು 89 ಕೋಟಿ ರೂಪಾಯಿಯಷ್ಟು ಹಣ ಎಲ್ಲೋ ಒಂದು ಕಡೆ
ಬಳಕೆ ಆಗಿರ್ಬೋದೇನಪ್ಪ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ರೆಕಾರ್ಡಿಂಗ್ಸಲ್ಲಿದೆ, ನಾನು ಹೇಳ್ತಾ ಇರೋದಲ್ಲ, ನಾವು ಪ್ರಶ್ನೆ ಕೇಳಲಿಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ. ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ. ಇಲ್ಲಿ ಭಾಳ ಜನ ವೇದಿಕೆ ಮುಂಭಾಗದಲ್ಲಿ ಹೆಣ್ಮಕ್ಳುಗಳು ಬಂದು ಕೂತಿದ್ದೀರಮ್ಮ. ನಿಮ್ಮೆಲ್ಲರ ಸಮಯ ಮೀಸಲಿಟ್ಟು ಇವತ್ತು ಈ ಒಂದು ಸಭೆಯಲ್ಲಿ ನೀವೆಲ್ಲರೂ ಏನು ಬಂದು ಕೂತಿದ್ದೀರಿ, ಒಂದೆರಡು ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಯಾಕೆಂದರೆ ನಾನು ಮತ್ತೆ ಭದ್ರಾವತಿಗೆ ಹೋಗಬೇಕಾಗ್ತದೆ. ಅಲ್ಲಿ 5:15 ಗಂಟೆಗೆ ಸಭೆ ಇದೆ. ಮತ್ತು ಗೋಪಾಲಣ್ಣ ಕಾಪಿ ಟೀ ಅಂತವ್ರೆ, ಅವ್ರ ಮನೆಗೆ ಹೋಲಿಲ್ಲ ಜಿಲ್ಲಾಧ್ಯಕ್ಷರು ಮತ್ತು ರಂಪರ್ಗಳೇ ಮಾಡ್ತಾರೆ. ಹಾಗಾಗಿ ಒಂದೆರಡು ವಿಚಾರ ನಿಮ್ಮ ಮುಂದೆ ಇಡ್ತೇನಮ್ಮ. ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ನಿಮ್ಮೆಲ್ರಿಗೂ ಗೊತ್ತಿದೆ, ಸಾರಾಯಿ ಮತ್ತು ಲಾಟ್ರಿ ಇವೆರಡನ್ನು ಕೂಡ ನಿಷೇಧವನ್ನು ಮಾಡ್ತಾರೆ. ಯಾತಕ್ಕೋಸ್ಕರ ಇವೆರಡಕ್ಕೂ ಕಡಿವಾಣವನ್ನು ಹಾಕ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಅಂದರೆ, ರಾಜ್ಯದ ಉದ್ದಗಲಕ್ಕೂ ಕೂಡ ನಾಡಿನ ಹೆಣ್ಣುಮಕ್ಕಳು ಅವ್ರ ಅಳಿಲನ್ನು ತೋಡ್ಕೊಳ್ತಾರೆ. ಏನು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ದುಡಿಮೆ ಮಾಡ್ತಕ್ಕಂಥ ಸಾಕಷ್ಟು ಜನ ಇವತ್ತು ಕೂಲಿ ಕಾರ್ಮಿಕರುಗಳು ನಮ್ಮ ರಾಜ್ಯದಲ್ಲಿ ನಾವು ನೋಡ್ಬೋದು. ಅವರು ದುಡಿಮೆ ಮಾಡ್ತಕ್ಕಂಥ ಆ ದಿನಗೂಲಿ ಅವರು ಏನು ಸಂಪಾದನೆ ಮಾಡ್ತಾರೆ 300 ರೂಪಾಯಿ, ಆ ದುಡ್ಡನ್ನು ಮನೆಗೆ ತಗೊಂಡೋಗಿ ಅವರ ಬದುಕನ್ನು ಕಟ್ಕೊಳ್ತಕ್ಕಂಥದಕ್ಕೆ ಅದನ್ನು ಉಪಯೋಗ ಬಳಸ್ಕೊಳ್ಳೋದ, ಅದನ್ನು ಎಲ್ಲೋ ಒಂದು ಕಡೆ ಸಾರಾಯಿ ಲಾಟ್ರಿ ಅಂತಕ್ಕಂಥ ಇವೆರಡು ವ್ಯವಸ್ಥೆಗಳಿಗೆ ಇವತ್ತು ಮಾರಿ ಹೋಗಿ ಸಾಕಷ್ಟು ಕುಟುಂಬಗಳು ರಾಜ್ಯದಲ್ಲಿ ಬಲಿಯಾದಂಥ ಸನ್ನಿವೇಶಗಳು ಸನ್ಮಾನ್ಯ ಕುಮಾರಣ್ಣವ್ರ ಎದುರುಗಡೆ ಬಂದು ನಿಂತು. ಆ ಸಂದರ್ಭದಲ್ಲಿ ಭಾಳ ಜನ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಬಂದು ಹೇಳಿದರು, ದಯವಿಟ್ಟು ಸಾರಾಯಿ ನಿಷೇಧ ಮಾಡಬೇಡ್ರಿ, ಲಾಟ್ರಿ ಬ್ಯಾನ್ ಮಾಡಬೇಡ್ರಿ, ನಿಮಗೆ ಕೋಟ್ಯಾಂತರ ರೂಪಾಯಿ ಹಣಕಾಸನ್ನು ಕೊಡ್ತೇವೆ ಅಂತ. ಸನ್ಮಾನ್ಯ ಕುಮಾರಣ್ಣವರು ಯಾವತ್ತೂ ಕೂಡ ದುಡ್ಡಿನ ಆಸೆಗೋಸ್ಕರ ರಾಜಕಾರಣಕ್ಕೆ ಬಂದಂಥವ್ರಲ್ಲ. ಇವತ್ತು ಏನಾದರೂ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ, ಒಂದು ಪರಿವರ್ತನೆಯನ್ನು ಸಮಾಜಮುಖಿ ಕೆಲಸದ ಮೂಲಕ ನಾನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಯವರೆಗೂ ಹೆಜ್ಜೆ ಆಗ್ತಾ ಬಂದಿದ್ದಾರೆ. ಅದೆಲ್ಲವೂ ಕೂಡ ನೀವು ನೋಡಿದ್ದೀರಿ. ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು 2,000 ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಹೆಣ್ಣುಮಕ್ಳಿಗೆ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅದರಿಂದ ಹೆಣ್ಣುಮಕ್ಳು ಸಬಲೀಕರಣ ಆಗುತ್ತೆ ಅಂತಾರೆ. ಆದರೆ ನಿಜವಾದ ಸಬಲೀಕರಣ ಅಂತಕ್ಕಂಥದ್ದಕ್ಕೆ ಅರ್ಥ ಕೊಟ್ಟಂಥವ್ರು ನಮ್ಮ ಭಾರತ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದು ಹೇಗೆ ಅಂತ ಕೇಳಿ, ಸ್ಥಳೀಯ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳುಗಳು ಚುನಾವಣೆಗಳಲ್ಲಿ ನಿಲ್ಲಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಮ್ಮ ಪರವಾಗಿ 50% ರಿಸರ್ವೇಷನ್ನ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಲ್ಲಿ ನಿಲ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೊಂದು ಕಡೆ 96ರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಅತಿ ಹೆಚ್ಚು ಹೆಣ್ಣುಮಕ್ಕಳನ್ನ ಸಂಸತ್ ಸ್ಥಾನದಲ್ಲಿ ವಿಧಾನಸೌಧದಲ್ಲಿ ನೋಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ರು. ಅವತ್ತು ಅವ್ರ ಜೊತೆಯಲ್ಲಿ ಹೆಚ್ಚು ಶಕ್ತಿ ಇರಲಿಲ್ಲ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದಕ್ಕೆ ಏನು ಹೋಗ್ತಾರೆ, ಆಗ ರಾಜ್ಯಸಭೆಯಲ್ಲಿ ಬಿಲ್ ಕ್ಲಿಯರ್ ಆಗ್ತದೆ, ಆದರೆ ಲೋಕಸಭೆಯಲ್ಲಿ ನಂಬರ್ಸ್ ಇಲ್ಲದೆ ಕಾರಣ ಆ ಬಿಲ್ಲು ಅಲ್ಲಿಗೆ ಕುಸ್ತೋಗ್ತದೆ. ಹಾಗಾಗಿ ಅದನ್ನ ಇವತ್ತು ಕೈಗೆತ್ಕೊಂಡು ನಮ್ಮ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಆ ಬಿಲ್ಲನ್ನು ಪಾಸ್ ಮಾಡಿರ್ತಕ್ಕಂಥದ್ದು 33% ರಿಸರ್ವೇಷನ್ನು ನಮ್ಮ ನಾಡಿನ ಹೆಣ್ಣುಮಕ್ಕಳು, ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ಸಂಸತ್ನಲ್ಲಿ ಮತ್ತು ವಿಧಾನಸೌಧದಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಾಯಕರುಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾರು ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಎಳೆ ಎಳೆಯಾಗಿ ತಿಳಿಸಿ ಹೇಳಬೇಕಾಗ್ತದಮ್ಮ. ಇನ್ನು ಹೆಚ್ಚು ಸಮಯದ ಅಭಾವ ಇದೆ, ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಈಗಾಗಲೇ ಸಮಯ 5:20 ಆಗೋಗಿದೆ. 5:15 ಭದ್ರಾವತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಮಾಧ್ಯಮದ ಮಿತ್ರರು ನಿಮ್ಮೆಲ್ಲರ ಸಹಕಾರಕ್ಕೆ ಇವತ್ತಿನ ಈ ಒಂದು ಜನರೊಂದಿಗೆ ಜನತಾದಳ ಸುದ್ದಿಯನ್ನು ಇವತ್ತು ಜಿಲ್ಲೆಯ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಿ, ನಿಮ್ಮೆಲ್ರಿಗೂ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ಕೊನೆಯದಾಗಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇದೆ. ಭದ್ರಾವತಿ ಸ್ಟೀಲ್ ಪ್ಲಾಂಟ್ VSL ಕಾರ್ಖಾನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಪುನಶ್ಚೇತನ ಮಾಡಬೇಕು, ಅದರಿಂದ ಸಾಕಷ್ಟು ಕುಟುಂಬಗಳು
ಅವರು ಬದುಕನ್ನು ಕಟ್ಕೊಳ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದನ್ನ ನಿಮ್ಮ ಮನಸ್ಸುಗಳಲ್ಲಿ ನೀವೇನೋ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀರಿ. ಅದಕ್ಕೆ ಪೂರಕವಾಗಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣವರು ಸರಣಿ ಸಭೆಗಳನ್ನ ಮಾಡಿದ್ದಾರೆ ನವದೆಹಲಿಯಲ್ಲಿ. 100ಕ್ಕೆ 100 ಅತಿ ಶೀಘ್ರದಲ್ಲೇ ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ, DPRನ ರೆಡಿ ಮಾಡಿಸಿದ್ದಾರೆ. ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಜೊತೆಯಲ್ಲಿ ಅಂತಿಮವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ಗೆ ನಾವೇನು ಬಂದಿದ್ದೇವೆ, ಇವತ್ತು ಇಲ್ಲಿರ್ತಕ್ಕಂಥ ಈ ನಂಬರಿಗೆ ನೀವು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ತುಂಬಿಸಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಕಳ್ಕಳಿಯಾಗಿ ಮನವಿ ಮಾಡ್ತಾ, ಪ್ರಸನ್ನಣ್ಣವರೇ ದಯಮಾಡಿ ನಿಮ್ಮ ಕೆಲಸ ಇವತ್ತಿಂದ ಜಾಸ್ತಿ ಇದೆ. ಸಭೆ ಆಯಿತು, ನಿಖಿಲ್ ಕುಮಾರಸ್ವಾಮಿ ಬಂದರು, ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರು, ಪ್ರಸನ್ನಣ್ಣ ಮಾತಾಡಿದ್ರು, ನಾವೆಲ್ಲ ಸೇರಿದ್ವು, ಇಲ್ಲಿಂದ ಹೊಲ್ಟು ಅಂದ್ರೆ ಆಗಲ್ಲ. ಇವತ್ತಿಂದ ನೀವು ನಿಮ್ಮ ನಗರ ಪ್ರದೇಶದಲ್ಲಿ, ಮಹಾನಗರ ಪಾಲಿಕೆ, ನಿಮ್ಮ ವಾರ್ಡ್ಗಳಲ್ಲಿ ಪ್ರತಿನಿತ್ಯ 30 ದಿನ, ದಿವಸಕ್ಕೆ 5ರಿಂದ 6 ಗಂಟೆ ಹೋಗಿ ಕನಿಷ್ಠ ಪಕ್ಷ 25,000 ಜನ ನೀವು ಟಾರ್ಗೆಟ್ ಮಾಡ್ಕೊಂಡು ಸದಸ್ಯತ್ವ ನೋಂದಣಿಯಲ್ಲಿ ನೀವು ಪಕ್ಷಕ್ಕೆ ಬಲವನ್ನು ತುಂಬಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಕ್ಷದ ಕಾರ್ಯಕರ್ತರು ವಂದಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.